ಬೆಂಗಳೂರಿನ ಶಂಕರಾಪುರದಲ್ಲಿ ಜಿಮ್ ಟ್ರೈನರ್ ಕಿಡ್ನಾಪ್ ಪ್ರಕರಣ. ಕಾಂಗ್ರೆಸ್ ಮುಖಂಡ ನಮಿತ್ ಗೌಡ ಅಲಿಯಾಸ್ ಅಭಿ ಬಂಧನವಾಗಿದೆ. ಹೆಬ್ಬಾಳ ಘಟಕದ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಯಾಗಿರುವ ನಮಿತ್ ಸಾರಿಗೆ ಸಚಿವ ಭೈರತಿ ಸುರೇಶ್ಗೆ ಆಪ್ತರಾಗಿದ್ದಾರೆ. ನಮಿತ್ ಗೌಡ ಜಿಮ್ ಟ್ರೈನರ್ ಅನ್ನ ಕಿಡ್ನಾಪ್ ಮಾಡಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದ ಗ್ಯಾಂಗ್. ನಮಿತ್ ಗೌಡ, ರೌಡಿ ಶೀಟರ್ ತ್ರಿವೇಣ್ ಸೇರಿ 5 ಮಂದಿಯನ್ನ ಅರೆಸ್ಟ್ ಮಾಡಲಾಗಿದೆ. ನಾನು ಯಾರು ಗೊತ್ತಾ ಅಂತ ಹೇಳಿ ಪೊಲೀಸರಿಗೆನೆ ನಮಿತ್ ಗೌಡ ಆವಾಜ್ ಹಾಕಿದ್ದಾರೆ. ಜೂನ್ 21ರಂದು ಸಿನಿಮಿಯಾ ಸ್ಟೈಲ್ನಲ್ಲಿ ಜಿಮ್ ಟ್ರೈನರ್ ಮಿಥುಲ್ ಕಿಡ್ನಾಪ್ ಆಗಿತ್ತು. ಅದೇ ಕಿಡ್ನಾಪ್ ಪ್ರಕರಣವನ್ನ ಭೇದಿಸಿರುವಂತಹ ಪೊಲೀಸರು ನಮಿತ್ ಗೌಡ ಸೇರಿದಂತೆ 5 ಮಂದಿಯನ್ನ ಅರೆಸ್ಟ್ ಮಾಡಿದ್ದಾರೆ. ಆರೋಪಿ ನಮಿತ್ ಗೌಡ ಅಲಿಯಾಸ್ ಅಭಿ, ಅದನ್ನ ಫೋಟೋವನ್ನ ಗಮನಿಸ್ತಾ ಇದ್ದೀರಿ. ಸಾರಿಗೆ ಸಚಿವರಾಗಿರುವಂತಹ ಭೈರತಿ ಸುರೇಶ್ ಅವರ ಆಪ್ತ ಅನ್ನೋದು ಗೊತ್ತಾಗ್ತಾ ಇದೆ. ಗಮನಿಸ್ತಾ ಇದ್ರಿ, ಅವರ ಜೊತೆಗಿರುವಂತಹ ಫೋಟೋಸ್ ಕೂಡ ಸಿಕ್ಕಿವೆ. ಸಿಸಿಬಿ ಪೊಲೀಸರು ಅಂತ ಹೇಳಿ ಮಿಥುಲ್ನನ್ನ ಅಪಹರಿಸಿದ್ರು. ಡ್ರಗ್ಸ್ ಪೆಡ್ಲಿಂಗ್ ಮಾಡ್ತಿದ್ಯಾ ಅಂತ ಬೆದರಿಸಿ 40,000 ರೂಪಾಯಿಯನ್ನ ವಸೂಲಿ ಮಾಡಿದ್ರು. ಇನ್ನಷ್ಟು ಹಣಕ್ಕೆ ಡಿಮಾಂಡ್ ಮಾಡಿದ್ರು. 500 kg ಗಾಂಜಾ ತರಿಸಿದ್ದೀಯಾ ಅಂತ ಹೇಳಿ ಬೆದರಿಸಿದ್ರು ಆರೋಪಿಗಳು. ಜೆಪಿ ನಗರ ಠಾಣೆಯ ಬಳಿ ಕಾರ್ ನಿಲ್ಲಿಸಿದ್ರು. ಆತ ನಂಬಬೇಕು ಅನ್ನೋ ಕಾರಣಕ್ಕೋಸ್ಕರ ಠಾಣೆ ಒಳಗಡೆ ಹೋಗಿ ಬಂದು ಸಾಹೇಬ್ರು ಬ್ಯುಸಿ ಅಂತ ನಾಟಕ ಮಾಡಿದ್ರು. 4 ಗಂಟೆಗಳ ಕಾಲ ವಿವಿಧೆಡೆ ಕಾರ್ನಲ್ಲಿ ಸುತ್ತಾಡಿಸಿತ್ತು ಈ ಗ್ಯಾಂಗ್. ಒಟ್ಟು 5 ಲಕ್ಷ ಹಣಕ್ಕೆ ಬೇಡಿಕೆಯನ್ನ ಇಟ್ಟಿದ್ರು ಅಪಹರಣಕಾರರು. 5 ಲಕ್ಷವನ್ನ ಕೊಡದಿದ್ರೆ NDPS ಕೇಸ್ ಹಾಕೋದಾಗಿ ಬೆದರಿಸಿದ್ರು. ಅನುಮಾನಗೊಂಡು ದೂರನ್ನ ಕೊಟ್ಟಿದ್ರು ಜಿಮ್ ಟ್ರೈನರ್ ಮಿಥುಲ್. ಜೂನ್ 22ರಂದು ಶಂಕರಾಪುರ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ಸಿಸಿಟಿವಿ ಮತ್ತು ತಾಂತ್ರಿಕ ಸಾಕ್ಷ್ಯಗಳನ್ನು ಆಧರಿಸಿ 5ರನ್ನ ಇದೀಗ ಬಂಧಿಸಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಕಾಸ್, ಹೇಗೆ ನಡೀತು ಪೊಲೀಸರ ಕಾರ್ಯಾಚರಣೆ ಅಂತ ಹೇಳಿ. ಎಸ್ ಮಧುಶ್ರೀ, ಏನು ಜಿಮ್ ಟ್ರೈನರ್ ಅನ್ನ ಕಿಡ್ನಾಪ್ ಮಾಡೋದಕ್ಕೆ 5 ಜನರ ಗ್ಯಾಂಗ್, ಹಂಗೆ ನಮಿತ್ ಗೌಡ ಅಂಡ್ ರೌಡಿ ಶೀಟರ್ ಅವ್ರನ್ನ ಗ್ಯಾಂಗ್, 5 ಜನರ ಗ್ಯಾಂಗ್ ಒಂದು ಪ್ಲಾನ್ ಮಾಡ್ಕೊಂಡಿರುತ್ತೆ. ಪ್ಲಾನ್ ಮಾಡ್ಕೊಂಡು ಆತನನ್ನ ಆಟೋದಿಂದ ಎಳೆದು ಕಾರ್ನಲ್ಲಿ ಕೂರಿಸ್ಕೊಂಡು ನಾವು ಸಿಸಿಬಿ ಪೊಲೀಸರು ಅಂತ ಹೇಳಿ ಆತನನ್ನ ಕೂರಿಸ್ಕೊಂಡು ಹೋಗ್ತಾರೆ. ಜೊತೆಗೆ ಆತನಿಗೆ ನಂಬಿಕೆ ಬರೋದಕ್ಕೆ ಜೆಸಿ ನಗರ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ನಿಲ್ಲಿಸಿ ಸ್ಟೇಷನ್ ಒಳಗೆ ಹೋಗಿ ಬಂದೋ ರೀತಿಯಲ್ಲಿ ಮಾಡಿ ನಾವು ಪೊಲೀಸರು ಅನ್ನೋದನ್ನ ಬಿಂಬಿಸ್ತಾರೆ. ನಂತರ ನಿನ್ನ ಬಳಿಯಲ್ಲಿ MDMA ಇದೆ ಅಂತ ಹೇಳಿ MDMA ಇಟ್ಟು ಫೋಟೋವನ್ನ ತೆಗೆದು 5 ಲಕ್ಷಕ್ಕೆ ಡಿಮ್ಯಾಂಡ್ ಅನ್ನು ಕೂಡ ಇವರು ಮಾಡಿರ್ತಾರೆ. ರೌಡಿ ಶೀಟರ್ ತ್ರಿವೇಣ್ ಕುಮಾರ್ ಮತ್ತು ರಂಜಿತ್, ನಮಿತ್ ಅಂಡ್ ಪ್ರೇಮ್ ಸಾಯಿ ಮತ್ತು ಶಾಂತ್ ಕುಮಾರ್, ಇವರು ಇಷ್ಟು ಜನ 21ನೇ ತಾರೀಕು ಈ ರೀತಿಯಾಗಿ ಕಿಡ್ನಾಪ್ ಮಾಡಿರ್ತಾರೆ. ನಂತರ ಡೌಟ್ ಬಂದು ಜಿಮ್ ಟ್ರೈನರ್ ಏನು ಶಂಕರಾಪುರ ಪೊಲೀಸ್ ಠಾಣೆಗೆ ದೂರನ್ನ ಕೊಡ್ತಾರೆ. ನಂತರ ಕೇಸ್ ಇನ್ವೆಸ್ಟಿಗೇಷನ್ ಸಿಸಿಬಿಗೆ ವರ್ಗಾವಣೆಗೊಂಡು ಸದ್ಯ ಪ್ರಕರಣದಲ್ಲಿ 5 ಜನರನ್ನ ಅರೆಸ್ಟ್ ಮಾಡ್ತಾರೆ. ಇದರಲ್ಲಿ ಏನು ನಮಿತ್ ಏನಿದ್ದಾನೆ, ಈತ ಹೆಬ್ಬಾಳ ಕಾಂಗ್ರೆಸ್ ಘಟಕದ ಅಧ್ಯಕ್ಷ ಕೂಡ ಆಗಿರುವಂತದ್ದು. ನಾನು ಕಾಂಗ್ರೆಸ್ ಲೀಡರ್ ಇದ್ದೀನಿ, ನಾನು ಯಾರು ಗೊತ್ತಾ ಅಂತೇಳಿ ಪೊಲೀಸರು ಅರೆಸ್ಟ್ ಮಾಡುವಂತ ಸಂದರ್ಭದಲ್ಲೂ ಕೂಡ ಆವಾಜನ್ನ ಹಾಕಿದ್ದ ಅಂತೇಳಿ ಗೊತ್ತಾಗ್ತಿದೆ. ಸದ್ಯ 5 ಜನರನ್ನು ಕೂಡ ಈಗ ಅರೆಸ್ಟ್ ಮಾಡಿ ಸಿಸಿಬಿ ಪೊಲೀಸರು ವಿಚಾರಣೆಯನ್ನು ನಡೆಸ್ತಿದ್ದಾರೆ. ಮಧುಶ್ರೀ, ಧನ್ಯವಾದ ವಿಕಾಸ್ ತಮ್ಮ ಮಾಹಿತಿಗಾಗಿ. ಸುದ್ದಿ ಮುಂದುವರಿಯುತ್ತೆ ಬ್ರೇಕ್ನ ನಂತರ.